ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಈ ಬ್ಲೌಸ್ದು ಕಟ್ಟಿಂಗ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಫ್ರಂಟಿಗೆ ನಾನೇನು ಪ್ಯಾಚ್ ವರ್ಕ್ ಮಾಡಿದ್ದೀನಿ ಅದು ಮತ್ತು ಬ್ಯಾಕ್ ಸೈಡು ನೆಕ್ ಡಿಸೈನನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಬಂದು ನಾನು ಈ ರೀತಿ ಪ್ಯಾಚ್ ವರ್ಕ್ ಡಿಸೈನನ್ನು ಮಾಡಿದ್ದೀನಿ. ಇದನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸ್ಯಾರಿ ಬಂದು ಆಫ್ ಆ್ಯಂಡ್ ಆಫ್ ಕಲರ್ ಬಂದಿದೆ, ಅಂದರೆ ಆಫ್ ಕಲರು ರಾಮಾ ಗ್ರೀನ್ ಕಲರ್ ಬಂದಿದೆ, ಇನ್ನೊಂದು ಆಫು ಈ ಥರ ನೇವಿ ಬ್ಲೂ ಕಲರ್ ಬಂದಿದೆ. ಸೊ ನೇವಿ ಬ್ಲೂ ಕಲರಲ್ಲಿ ಒಂದು ಪೀಸನ್ನು ಕಟ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ನಾನು ಬ್ಯಾಕ್ ಸೈಡು ಪ್ಯಾಚ್ ವರ್ಕನ್ನು ಮಾಡಿದ್ದೀನಿ. ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನಮಗೆ ಸ್ಲೀವ್ಸ್ಗೆ ಕಟ್ ಮಾಡಿಕೊಂಡು ಮಿಕ್ಕಿರೋ ಅಂಥ ಬಾರ್ಡರ್ನ ನಾನು ಫ್ರಂಟ್ ಡೀಪ್ಗಲ್ಲಿ ಈ ರೀತಿ ಪ್ಯಾಚ್ ವರ್ಕನ್ನು ಮಾಡಿದ್ದೀನಿ. ಇದು ಕೂಡ ಯಾವ ರೀತಿ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಈಗ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕನ್ನು ನಾವು ಕ್ಯಾನ್ವಾಸ್ ಪೇಪರ್ ಮೇಲೆ ಯಾವ ರೀತಿ ಟ್ರೇಸ್ ಔಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆಯೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ಫಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾವು ಆಲ್ರೆಡಿ ಲೈನಿಂಗ್ ಮೇಲೆ ನೆಕ್ ಶೇಪನ್ನು ಮಾರ್ಕ್ ಮಾಡಿದ್ದೀವಿ. ಈಗ ಕ್ಯಾನ್ವಾಸ್ ಮೇಲೆ ಯಾವ ರೀತಿ ನಾವು ಆ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮೊದಲು ಒಂದು ಚಾಕ್ ಪೀಸನ್ನು ತೊಗೊಂಡು ನೋಡಿ ಈ ರೀತಿ ಡ್ರಾ ಮಾಡ್ಕೊತೀನಿ. ನಾವೇನು ನೆಕ್ ಶೇಪನ್ನು ಡ್ರಾ ಮಾಡಿದ್ದೀನೋ ಬ್ಯಾಕ್ ಪಾರ್ಟಲ್ಲಿ ಆ ಡ್ರಾ ಮಾಡಿರೋ ನೆಕ್ ಶೇಪ್ ಮೇಲೇ ನಾನಿಲ್ಲಿ ಚಾಕ್ ಪೀಸಲ್ಲಿ ಈ ರೀತಿ ಇನ್ನೊಂದ್ಸಲಿ ಟ್ರೇಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಚಾಕ್ ಪೀಸಲ್ಲಿ ಈ ರೀತಿ ಟ್ರೇಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾನ್ವಾಸನ್ನು ಅದ್ರ ಮೇಲೆ ಪ್ಲೇಸ್ ಮಾಡಿಕೊಂಡು ಟ್ಯಾಪ್ ಮಾಡಿದ್ದೀವಿ ಅಂದರೆ ನಮಗೆ ಈ ಕರೆಕ್ಟ್ ಈಸಿಯಾಗಿ ಕ್ಯಾನ್ವಾಸ್ ಮೇಲೆ ಕೂಡ ಈ ಪ್ರಿಂಟ್ ಅನ್ನೋದು ಕಾಣಿಸುತ್ತೆ. ಈ ರೀತಿ ನೆಕ್ ಶೇಪನ್ನು ಟ್ರೇಸ್ ಔಟ್ ಮಾಡ್ಕೊಂಡಿದ್ದ ನಂತರ ನೋಡಿ, ಕ್ಯಾನ್ವಾಸನ್ನು ತೊಗೊಂಡು ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆ ಫೋಲ್ಡಿಂಗ್ಸ್ ಅನ್ನೋದು ನಮಗೆ ಕ್ಯಾನ್ವಾಸು ಮತ್ತು ಏನು ಲೈನಿಂಗ್ ಇದೆಯಲ್ಲ ಆ ಫೋಲ್ಡಿಂಗ್ಸ್ ಅನ್ನೋದು ಈಕ್ವಲ್ ಆಗಿರೋ ಥರ ಪ್ಲೇಸ್ ಮಾಡಿಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ನಾವೇನು ಡಿಸೈನನ್ನು ಆಲ್ರೆಡಿ ಟ್ರೇಸ್ ಔಟ್ ಮಾಡಿದ್ದೀವಲ್ಲ ಆ ಡಿಸೈನನ್ನು ಈ ರೀತಿ ಟ್ಯಾಪ್ ಮಾಡ್ಕೊಂಡಾಗ ನಿಮಗೆ ಈಸಿಯಾಗಿ ಪೇಪರ್ ಕ್ಯಾನ್ವಾಸ್ ಮೇಲೆ ಕೂಡ ನಿಮ್ಗೆ ಆ ಡಿಸೈನ್ ಅನ್ನೋದು ಪ್ರಿಂಟ್ ಅನ್ನೋದು ಕಾಣಿಸುತ್ತೆ. ಈಗ ನೀವು ಒಂದು ಪೆನ್ನನ್ನು ಯೂಸ್ ಮಾಡ್ಕೊಂಡು ನೀಟಾಗಿ ಆ ಶೇಪು ಏನು ನಿಮ್ಗೆ ಕಾಣಿಸ್ತಿದೆಯೋ ಆ ಶೇಪ್ ಯಾವ ರೀತಿ ಇದೆಯೋ ಆ ರೀತಿ ನೀವು ಡ್ರಾ ಮಾಡ್ಕೋಬೇಕು. ಡಿಸೈನ್ ಅನ್ನೋದು ಶೇಪ್ ಔಟ್ ಆಗದೆ ಇರೋ ಥರ ನೀಟಾಗಿ ನೀವೇನು ಡಿಸೈನನ್ನು ಸ್ಟಿಚ್ ಮಾಡಬೇಕು ಅಂದ್ಕೊಳ್ತೀರೋ ಆ ಡಿಸೈನನ್ನು ನೀವು ಇಲ್ಲಿ ಕ್ಯಾನ್ವಾಸ್ ಪೇಪರ್ ಮೇಲೆ ನೀಟಾಗಿ ಬರ್ಕೋಬೇಕು. ನೋಡಿ, ಈ ರೀತಿ. ಇಲ್ಲೇನಾದರೂ ಡಿಸೈನ್ ನಿಮ್ಗೆ ಏನಾದರೂ ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಥವಾ ಶೇಪ್ ಅನ್ನೋದು ನೀಟಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸಲ ನೀವು ಈ ರೀತಿ ಚೆಕ್ ಮಾಡಿಕೊಂಡು ಶೇಪ್ ನೀಟಾಗಿ ಬರೋ ಥರ ಈ ರೀತಿ ಡ್ರಾ ಮಾಡಿಕೊಂಡು ಆನಂತರ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ. ಒಟ್ಟಿನಲ್ಲಿ ನಿಮಗೆ ಶೇಪ್ ಅನ್ನೋದು ಚೆನ್ನಾಗಿರಬೇಕು. ನೀವೇನು ನೆಕ್ ಡಿಸೈನ್ ಮಾಡ್ತೀರೋ ಆ ಡಿಸೈನ್ ಶೇಪ್ ಅನ್ನೋದು ಚೆನ್ನಾಗಿರಬೇಕು. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮಗೆ ಫ್ರಂಟಲ್ಲಿ ಉಕ್ಸ್ ಬರೋದ್ರಿಂದ ಬ್ಯಾಕಲ್ಲಿ ಯಾವುದೇ ರೀತಿ ಉಕ್ಸ್ ಬರೋದಿಲ್ಲ. ಸೊ ಫೋಲ್ಡಿಂಗ್ ಸೈಡೇ ನಾವು ಇಲ್ಲಿ ಕ್ಯಾನ್ವಾಸನ್ನು ತೊಗೋಬೇಕು. ನೋಡಿ, ಈಗ ಒಂದು ಸೈಡ್ ನಮಗೆ ಪ್ರಿಂಟ್ ಅನ್ನೋದು ಕಾಣಿಸ್ತಿದೆಯಲ್ವ, ಈಗ ಇನ್ನೊಂದು ಸೈಡು ಸೇಮ್ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಈ ರೀತಿ ಟ್ರೇಸ್ ಔಟ್ ಮಾಡ್ಕೋಬೇಕು. ಆ ಲೈನ್ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ, ವಿಸಿಬಲ್ ಆಗ್ತಿದೆ ನೋಡಿ. ಆ ಲೈನ್ ಮೇಲೇ ಇಲ್ಲಿ ನಾನು ಮತ್ತೆ ಟ್ರೇಸ್ ಔಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸೇಮ್ ಇದೇ ಥರನೇ ನಾವು ಫ್ರಂಟ್ ನೆಕ್ಗೂ ಕೂಡ ಕ್ಯಾನ್ವಾಸ್ ಪೇಪರನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕ್ಯಾನ್ವಾಸ್ ನೆಕ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನಾನು ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಹಾಗೆ ಬಿಡ್ತು ಕೂಡ ಚೆಕ್ ಮಾಡ್ಕೋಬೇಕು. ನಿಮ್ಮ ನೆಕ್ ಬಿಡ್ತು ಎಷ್ಟಿದೆಯೋ ಅದಕ್ಕಿಂತ 1 ಇಂಚು ಜಾಸ್ತಿ ಇರೋ ಥರನೇ ನಾವು ಕ್ಯಾನ್ವಾಸನ್ನು ತೊಗೋಬೇಕು. ನೋಡಿ, ಫಸ್ಟ್ ಚಾಕ್ ಪೀಸಲ್ಲಿ ಈ ರೀತಿ ಟ್ರೇಸ್ ಔಟ್ ಮಾಡಿದ ನಂತರ ನೋಡಿ ಈ ರೀತಿ ನೀಟಾಗಿ, ಅಂದರೆ ಉಕ್ಸ್ ಪಟ್ಟಿ ಸೈಡ್ ಅನ್ನೋದು ಕರೆಕ್ಟಾಗಿ ನೀವು ಈಕ್ವಲಾಗಿ ಪ್ಲೇಸ್ ಮಾಡ್ಕೋಬೇಕು. ಕ್ಯಾನ್ವಾಸು ಮತ್ತು ಲೈನಿಂಗ್ ಅನ್ನೋದು ಈಕ್ವಲ್ ಆಗಿರಬೇಕು. ಉಕ್ಸ್ ಪಟ್ಟಿ ಸೈಡ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಡಿ ನಿಮ್ಗೆ ನೆಕ್ ಶೇಪ್ ಅನ್ನೋದು ಈಸಿಯಾಗಿ ಕಾಣಿಸ್ತಾ ಇದೆ. ಸೇಮ್ ಅದು ಹೇಗಿದೆಯೋ ಹಾಗೆ ಕಟ್ ಮಾರ್ಕ್ ಮಾಡಿಕೊಂಡು ಅದರ ಸುತ್ತ ನಮಗೆ 1 ಇಂಚು ಅಥವಾ ಒಂದು ಅರ್ಧ ಇಂಚು ಒಂದು 3/4 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನೀಟಾಗಿ ಕಟಿಂಗನ್ನು ಮಾಡ್ಕೋಬೇಕು. ಮೇಲ್ಗಡೆ ಆದಷ್ಟು ಶೋಲ್ಡರ್ ಹತ್ರ ಒಂದು 1/2 ಇಂಚು ಕಟ್ ಮಾಡದೇ ಇರೋ ಥರ ಹೀಗೆ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇರಬೇಕು. ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆಲ್ರೆಡಿ ನಾನಿಲ್ಲಿ ನಾವೇನು ಕಟ್ ಮಾಡಿದ್ವೋ ಕ್ಯಾನ್ವಾಸ್ ಶೇಪ್ ನೆಕ್ ಶೇಪ್ ಅನ್ನೋದು ನಾನು ಈ ಲೈನಿಂಗ್ ಮೇಲೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಕೂಡ ಈ ರೀತಿ ಜಾಯಿನ್ ಮಾಡಿಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಟ್ಟಿದ್ದೀನಿ.
ಇವೆಲ್ಲ ಮಾಡಿಕೊಂಡು ನಿಮಗೆ ವಿಡಿಯೋನ ಮಾಡಿದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಆಲ್ರೆಡಿ ಇವನ್ನೆಲ್ಲ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ನಾವು ಬ್ಯಾಕಲ್ಲಿ ನೆಕ್ ಡಿಸೈನನ್ನು ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ, ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಈಗ ಸ್ಯಾರಿಯಲ್ಲಿ ನಾನು ಇಷ್ಟು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಇಲ್ಲಿ ನಮಗೆ ಲೆಂತ್ ಅನ್ನೋದು ಸಾಕಾಗದೇ ಇರೋದ್ರಿಂದ ಜಾಯಿಂಟನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಮಿಡ್ಲಲ್ಲಿ ಈಗ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಸ್ಯಾರಿಯಿಂದ ನಾವೇನಾದರೂ ಪ್ಯಾಚ್ ವರ್ಕ್ಗೆ ಕಟ್ ಮಾಡ್ಕೊಳ್ಳುವಾಗ ಆದಷ್ಟು ಸ್ವಲ್ಪ ಕಡಿಮೆ ಬಟ್ಟೆನೇ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಬಟ್ಟೆನ ನೀವು ಸೀರೆಯಿಂದ ಕಟ್ ಮಾಡಿಕೊಂಡ್ರೆ ನಿಮಗೆ ಸೀರೆಯಲ್ಲಿ ನೆರಿಗೆಗಳನ್ನು ಜಾಸ್ತಿ ಬೀಳೋದಿಲ್ಲ, ಸೀರೆ ವಿಡ್ತ್ ಅನ್ನೋದು ಕಡಿಮೆ ಆಗೋಗುತ್ತೆ. ಇದನ್ನು ರಿವರ್ಸ್ ಮಾಡಿಕೊಂಡು ಮೇಲ್ಗಡೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ನಾನು ಏನು ಕ್ಯಾನ್ವಾಸನ್ನು ಈ ರೀತಿ ಚೆಕ್ ಮಾಡಿದಾಗ ನನಗೆ ಕ್ಲಾತ್ ಅನ್ನೋದು ಸ್ವಲ್ಪ ತೆಳುವಾಗಿರೋದ್ರಿಂದ ಮೇಲ್ಗಡೆ ನೋಡಿ ವೈಟ್ ಕಲರಾಗಿ ನನಗೆ ಆ ಕ್ಯಾನ್ವಾಸ್ ಶೇಪ್ ಅನ್ನೋದು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನೋಡಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಫ್ಯಾಬ್ರಿಕ್ನ ಯೂಸ್ ಮಾಡಿದಾಗ ನಾವು ನಮಗೆ ಕ್ಯಾನ್ವಾಸ್ ಅನ್ನೋದು ಔಟ್ಸೈಡ್ಗೆ ಕಾಣಿಸ್ದೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನನ್ನ ಹತ್ರ ಸೇಮ್ ಕಲರ್ ಫ್ಯಾಬ್ರಿಕ್ ಇಲ್ಲದೆ ಇರೋದ್ರಿಂದ ನೋಡಿ ನನ್ನ ಹತ್ರ ಒಂದು ಬ್ಲೌಸ್ ಪೀಸ್ ಇತ್ತು ಸೇಮ್ ಕಲರಲ್ಲಿ. ಆ ಬ್ಲೌಸ್ ಪೀಸನ್ನು ನಾನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಇವಾಗ ಪ್ಯಾಚ್ ವರ್ಕ್ ಕೊಡಬೇಕು ಆ ಪೀಸು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆ ಕ್ಯಾನ್ವಾಸ್ ಏನಿದೆಯೋ ಅದ್ರ ಪ್ರಕಾರ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟು ನಿಮ್ಮ ಹತ್ರ ಸೇಮ್ ಕಲರಲ್ಲಿ ಲೈನಿಂಗ್ ಇದ್ದರೆ ಲೈನಿಂಗನ್ನು ಫಸ್ಟು ಕ್ಯಾನ್ವಾಸನ್ನು ಪ್ಲೇಸ್ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ಲೈನಿಂಗ್ ಇದ್ದರೆ ಲೈನಿಂಗ್ನ ಪ್ಲೇಸ್ ಮಾಡಿ ಅದ್ರ ಮೇಲ್ಗಡೆ ಮೈನ್ ಫ್ಯಾಬ್ರಿಕನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನಾನು ಹೆಡ್ಜಲ್ಲಿ ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಾನು ಈಗ ಸ್ಟಿಚ್ಚನ್ನು ಹಾಕ್ಕೊತ ಬರ್ತಾಯಿದ್ದೀನಿ. ಈಗ ಸುತ್ತಲೂ ನಮಗೆ ಒಂದು 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಎಕ್ಸಸ್ ಇರೋ ಎಲ್ಲ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. 1/4 ಇಂಚು ಮಾರ್ಜಿನ್ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ಮಾರ್ಜಿನ್ ಏನು ಅವಶ್ಯಕತೆ ಇರೋದಿಲ್ಲ. ಈ ಮಾರ್ಜಿನನ್ನು ನೀಟಾಗಿ ನಾವೀಗ ಫೋಲ್ಡ್ ಮಾಡಿಕೊಂಡು ನೆಕ್ ಸುತ್ತೂನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ರೀತಿ ಈಗ ಕ್ಯಾನ್ವಾಸ್ ಸೈಡು ಕ್ಯಾನ್ವಾಸ್ ಅನ್ನೋದು ಮಿಷಿನ್ ಸೈಡ್ಗೆ ಬರೋ ಥರ ಮೈನ್ ಫ್ಯಾಬ್ರಿಕ್ ಮೇಲೆಗಡೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ಈಗ ಸೈಡ್ಸಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕ್ಯಾನ್ವಾಸನ್ನು ನಮಗೆ ಮೇಲೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಕೆಳಗಡೆ ಇರುತ್ತೆ, ಉಲ್ಟಾ ಸೈಡಲ್ಲಿ ಫೋಲ್ಡ್ ಮಾಡ್ಕೊತಾ ಬರ್ತಾರೆ. ಅದ್ರ ಬದಲು ನೀವು ಈ ರೀತಿ ಕ್ಯಾನ್ವಾಸ್ ಅನ್ನೋದು ಮಿಷಿನ್ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ನಿಮ್ಮ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೆ ಶೇಪ್ ಔಟ್ ಕೂಡ ಎಲ್ಲೂ ಆಗೋದಿಲ್ಲ. ನೋಡಿ, ಈ ರೀತಿ ನೋಡಿ, ಆ ಕಾರ್ನರ್ಸ್ ಹತ್ರ ಕೂಡ ನಾವೆಲ್ಲೂ ಕೂಡ ನಾಚಸನ್ನು ಇಟ್ಕೊಂಡಿಲ್ಲ, ಆದರೂ ಕೂಡ ನಮ್ಗೆ ಆ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಟರ್ನ್ ಆಗ್ತಾ ಇದೆ. ನೋಡಿ, ಆ ಕ್ಯಾನ್ವಾಸ್ ಏನಿದೆಯೋ ಆ ಕ್ಯಾನ್ವಾಸ್ ಹತ್ರಗೆ ನಾವು ಎಕ್ಸ್ಟ್ರಾ ಏನು ನಾವು 1/4 ಇಂಚು ಮಾರ್ಜಿನ್ ತೊಗೊಂಡಿದ್ದು ಆ ಮಾರ್ಜಿನನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಈಗ ನೀವೇ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನಾವೆಲ್ಲೂ ಕೂಡ ನಾಚಸನ್ನು ಇಟ್ಕೊಂಡಿಲ್ಲ, ಆದರೂ ಕೂಡ ನಮ್ಗೆ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂತ. ನೀವು ಕೂಡ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ. ಈಗ ನಾನು ಸುತ್ತಲೂ ಅದಕ್ಕೆ ಪೈಪಿಂಗನ್ನು ಕೊಡಬೇಕು. ಅದಕ್ಕೋಸ್ಕರ ನಾನು ನೋಡಿ ಈ ರೀತಿ ಬ್ಲೌಸ್ ಪೀಸಲ್ಲಿ ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ ಅಥವಾ 1/4 ಇಂಚ್ ಇರೋ ಥರ ನಾನು ಈ ರೀತಿ ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾವೇನಾದರೂ ಪೈಪಿಂಗ್ ಮಾಡ್ತಿದ್ದೀವಿ ಅಂದರೆ ನಾವು ಕಂಪಲ್ಸರಿ ಕ್ರಾಸ್ ಪೀಸಸ್ಸಿಂದನೇ ಪೈಪಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಇವನು ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು ಅಂತ ನೋಡಿ. ಸೇಮ್ ಈಗ ನೋಡಿ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ನಾವು ಪೀಸಸ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಪೀಸಸ್ನ ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನಾವು ಜಾಯಿನ್ ಮಾಡ್ಕೋಬೇಕಾದ್ರೂ ಅಷ್ಟೇ ಈ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಏನಿರುತ್ತೋ ಅಂದರೆ ಒಂದು 1/4 ಇಂಚ್ ಅಥವಾ 1/4 ಇಂಚಿಂತ ಕಡಿಮೆ ಮಾರ್ಜಿನನ್ನು ಇಟ್ಕೊಂಡು ಎಕ್ಸೆಸ್ ಇರೋದನ್ನೆಲ್ಲ ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಖರ್ಚು ನಾವೇನು ಜಾಯಿನ್ ಮಾಡ್ಕೊಂಡಿರೋ ಆ ಖರ್ಚು ಇರುತ್ತಲ್ಲ, ಆ ಖರ್ಚನ್ನ ಈ ರೀತಿ ಓಪನ್ ಮಾಡಿಕೊಂಡು ನೈಲಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಸೈಡು ಖರ್ಚಿದ್ರೆ ನಮಗೆ ಅಲ್ಲಿ ದಪ್ಪ ಬಂದುಬಿಡುತ್ತೆ ಪೈಪಿಂಗ್ ಅನ್ನೋದು. ಈಗ ಇದನ್ನು ರೈಟ್ ಸೈಡು ಒಂದಕ್ಕೊಂದು ಆಪೋಸಿಟ್ ಇಟ್ಕೊಂಡು ಕ್ಯಾನ್ವಾಸ್ ಎಡ್ಜಲ್ಲಿ ಈಗ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಈ ಸ್ಟಿಚ್ ಅನ್ನೋದು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಹಾಗೆ ನೀವೇನು ಪೈಪಿಂಗ್ ಹಾಕ್ತಾಯಿದ್ದೀರಲ್ವ ಆ ಕ್ಲಾತ್ ಅನ್ನೋದು ಕ್ಯಾನ್ವಾಸ್ಗಿಂತ ಒಂದು 2 ಪಾಯಿಂಟ್ಸ್ ಅಷ್ಟು ಹೊರಗಡೆ ಇರೋ ಥರ ನೋಡ್ಕೊಳ್ಳಿ ಕ್ಲಾತು. ನೀವು ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ,
ಆ ಕ್ಯಾನ್ವಾಸ್ಗಿಂತ ಪೈಪಿಂಗ್ ಕ್ಲಾತ್ ಅನ್ನೋದು ಒಂದು 2 ಪಾಯಿಂಟ್ಸ್ ಅಷ್ಟು ಹೊರಗಡೆ ಇಟ್ಕೊಂಡು ನಾನು ಆ ಕ್ಯಾನ್ವಾಸ್ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊತ ಬರ್ತಾಯಿದ್ದೀನಿ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಪೈಪಿಂಗ್ ಅನ್ನೋದು ಸೇಮ್ ಥ್ರೆಡ್ ಪೈಪಿಂಗ್ ಥರ ಬರುತ್ತೆ. ನೀವೇನಾದರೂ ಜಾಸ್ತಿ ಮಾರ್ಜಿನನ್ನು ಬಿಟ್ಟು ನೀವು ಸ್ಟಿಚ್ ಹಾಕಿದ್ರೆ ಪೈಪಿಂಗ್ ಅನ್ನೋದು ತುಂಬ ದಪ್ಪದಾಗಿ ಬಂದ್ಬಿಡುತ್ತೆ. ನೋಡಿ ಈ ರೀತಿ. ಈಗ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನಾನು ಆಗಲೇ ಹೇಳಿದ್ನಲ್ವ, ನೀವೇನಾದರೂ ತುಂಬ ಒಳಗಡೆಗೆ ಏನಾದರೂ ಈ ಪೈಪಿಂಗ್ ಕ್ಲಾತನ್ನು ಇಟ್ಟು ಸ್ಟಿಚ್ ಮಾಡಿದ್ರೆ ನಿಮಗೆ ಪೈಪಿಂಗ್ ಅನ್ನೋದು ತುಂಬ ದಪ್ಪ ಬಂದುಬಿಡುತ್ತೆ. ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ಪೈಪಿಂಗು ಸೇಮ್ ನಿಮಗೆ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ನಮ್ಗೆ ಯಾವ ರೀತಿ ಒಂದೇ ಲೆವೆಲ್ಲಾಗಿ ಬರುತ್ತೋ ಸೇಮ್ ಅದೇ ರೀತಿಯೇ ನಾವು ಈ ಪೈಪಿಂಗನ್ನು ಕೂಡ ಸ್ಟಿಚ್ ಮಾಡ್ಕೋಬೋದು. ಆದಷ್ಟು ಚಿಕ್ಕದಾಗಿ ಅಥವಾ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ನೀವು ಈ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ. ಆಗಲೇ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ ನಿಮಗೆ. ಇದು ನಮಗೆ ಡ್ರಾಪ್ ಶೇಪಲ್ಲಿ ಇರೋದ್ರಿಂದ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ಅಷ್ಟೇ ಸ್ವಲ್ಪ ಕ್ರಾಸಾಗಿ ಈ ರೀತಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಗಲೇ ನಿಮಗೆ ರಿಂಕಲ್ಸ್ ಇಲ್ಲದೆ ನೀಟಾಗಿ ಬರುತ್ತೆ. ನೋಡಿ, ಒಂದು ಹ್ಯಾಂಡನ್ನು ಉಪಯೋಗಿಸ್ಕೊಂಡು ಈ ರೀತಿ ಟರ್ನ್ ಮಾಡ್ಕೋಬೇಕು. ಈ ಎಡ್ಜಲ್ಲಿ ಬಂದಾಗ ನಮಗೆ ಖರ್ಚುಗಳು ಅನ್ನೋದು ಏನು ಕಾಣಿಸ್ದೇ ಇರೋ ಥರ ಒಳಗಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಟ್ಕೊಳ್ಳಿ. ಅಲ್ಲಿ ನೋಡಿ, ಮಾರ್ಜಿನ್ ಏನು ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನೆಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡು ಒಂದು 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಅದನ್ನು ಒಳಗಡೆ ನೀಟಾಗಿ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿದ್ರಲ್ವ ಯಾವ ರೀತಿ ಬಂದಿದೆ ಅಂತ. ಈಗ ಬ್ಯಾಕ್ ಸೈಡು ನೋಡಿ, ನಮಗೆ ಇಷ್ಟು ಕ್ಲಾತ್ ಎಕ್ಸೆಸ್ ಇದೆಯಲ್ವ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಒಂದು 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ಏನು ನಮಗೆ ಎಕ್ಸೆಸ್ ಫ್ಯಾಬ್ರಿಕ್ ಇದೆಯೋ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಇದನ್ನು ನಾವು ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡಿ ರಾಂಗ್ ಸೈಡ್ ಇಟ್ಕೋಬೇಕು. ಅಂದರೆ ಲೈನಿಂಗ್ ಸೈಡು ಈ ಪೀಸನ್ನು ಇಟ್ಕೊಂಡು ಫಸ್ಟ್ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಳ್ಳಿ. ಕ್ಯಾನ್ವಾಸ್ ಪೇಪರ್ ಮೇಲೂ ಮಿಡ್ ಪಾಯಿಂಟನ್ನ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಲೈನಿಂಗ್ ಮೇಲೂ ಮಿಡ್ ಪಾಯಿಂಟನ್ನ ಮಾರ್ಕ್ ಮಾಡಿಕೊಂಡು ಒಂದು ಗುಂಡ್ಪಿನನ್ನು ಈ ರೀತಿ ಸೆಕ್ಯೂರ್ ಮಾಡ್ಕೊಬಿಡಿ ಸೆಂಟರಲ್ಲಿ. ಯಾಕಂದರೆ ಆ ಕಡೆ ಈ ಕಡೆ ಜರಗಬಾರ್ದು. ನಮಗೆ ನೆಕ್ ಅನ್ನೋದು ಕರೆಕ್ಟಾಗಿ ಮಿಡ್ಡಿಲ್ಗೆ ಬರಬೇಕು. ಈಗ ನಾವು ಒಳಗಡೆ ಏನು ಡ್ರಾಪ್ ಶೇಪ್ ಇದೆಯಲ್ವ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಸ್ಕೆಚ್ ಪೆನಲ್ಲಿ, ಈಗ ನಾವೇನು ಆ ಸ್ಕೆಚ್ ಪೆನಲ್ಲಿ ಬರೆದಿದ್ದೀವೋ ಅದ್ರ ಮೇಲೇ ಈಗ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಸ್ಟಿಚ್ ಹಾಕೋವಾಗೂ ಅಷ್ಟೇ ಎಲ್ಲೂ ಕೂಡ ನಮಗೆ ಶೇಪ್ ಔಟ್ ಅನ್ನೋದು ಆಗಬಾರ್ದು. ಫಿನಿಶಿಂಗ್ ತುಂಬಾ ನೀಟಾಗಿ ಕೊಡಬೇಕು. ಹಾಗೆ ನಾವು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡಬೇಕಾದ್ರೆ ನಮ್ಮದು ಸ್ಟಿಚಿಂಗ್ ಅಂತರ ಅನ್ನೋದು ಅಂದರೆ ಮಿಷಿನಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ನೀವು ಸ್ಟಿಚ್ ಲೆಂತ್ ಅನ್ನೋದು ಕಡಿಮೆ ಇಟ್ಕೊಳ್ಳಿ. ನೋಡಿ, ಈಗ ಕಟ್ ಮಾಡ್ಕೋಬೇಕು. ಒಂದು 1/4 ಇಂಚು ಮಾರ್ಜಿನ್ ಅಥವಾ 1/4 ಇಂಚಿಗಿಂತ ಕಡಿಮೆ ಮಾರ್ಜಿನು 1 ಪಾಯಿಂಟ್ ಅಥವಾ 2 ಪಾಯಿಂಟ್ಸ್ ಮಾರ್ಜಿನ್ ಇಟ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಮಾರ್ಜಿನ್ ಜಾಸ್ತಿ ಇದ್ದಷ್ಟು ನಮಗೆ ದಪ್ಪ ಬಂದುಬಿಡುತ್ತೆ. ಅಲ್ಲಿ ನಾವು ಇದನ್ನು ಫೋಲ್ಡ್ ಮಾಡ್ತೀವಲ್ವ ರೈಟ್ ಸೈಡ್ಗೆ, ಆಗ ದಪ್ಪ ಬಂದುಬಿಡುತ್ತೆ. ಆದಷ್ಟು ಮಾರ್ಜಿನ್ ಅನ್ನೋದು ಕಡಿಮೆ ಇಟ್ಕೊಳ್ಳಿ. 1 ಪಾಯಿಂಟ್ ಅಥವಾ ಒಂದು 2 ಪಾಯಿಂಟ್ಸ್ ಮಾರ್ಜಿನ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಸುತ್ತಲೂ ಅಲ್ಲಲ್ಲಿ ಈ ರೀತಿ ನಾಚಸನ್ನು ಹೊಡ್ಕೋಬೇಕು. ಯಾಕಂದರೆ ನಾವು ಇದನ್ನು ರೈಟ್ ಸೈಡ್ಗೆ ರಿವರ್ಸ್ ಮಾಡ್ಕೋಬೇಕಲ್ವ. ಈ ರೀತಿ ರಿವರ್ಸ್ ನೀಟಾಗಿ ಫೋಲ್ಡ್ ಆಗಬೇಕು ಅಂದರೆ ನಾವು ಈ ರೀತಿ ನಾಚಸನ್ನು ಹೊಡ್ಕೋಬೇಕಾಗುತ್ತೆ. ಬಟ್ ಈ ನಾಚಸನ್ನು ಹೊಡೆಯುವಾಗ ಯಾವುದೇ ಕಾರಣಕ್ಕೂ ನೀವು ಏನು ಸ್ಟಿಚ್ ಮಾಡಿರ್ತೀರಲ್ಲ ಆ ಸ್ಟಿಚ್ ಅನ್ನೋದು ಕಟ್ ಆಗಬಾರ್ದು. ನೋಡಿ, ಮಾರ್ಜಿನ್ ಜಾಸ್ತಿ ಇರಕೂಡ್ದು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಮಾರ್ಜಿನ್ ಜಾಸ್ತಿ ಇಟ್ಕೊಂಡಷ್ಟು ನಿಮಗೆ ದಪ್ಪ ಬಂದುಬಿಡುತ್ತೆ ರಿವರ್ಸ್ ಮಾಡ್ಕೋಬೇಕಾದ್ರೆ. ಈಗ ಇದನ್ನು ನೀಟಾಗಿ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು.
ಈ ರೀತಿ ನೀಟಾಗಿ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಮಿಡ್ಲಲ್ಲಿ ನಮಗೇನೋ ಡ್ರಾಪ್ ಶೇಪ್ ಇದೆಯಲ್ಲ, ಆ ಡ್ರಾಪ್ ಶೇಪಲ್ಲಿ ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸ್ಟಾಪ್ ಸ್ಟಿಚ್ ಹಾಕ್ಕೊಂಡಿಲ್ಲ ಅಂದರೆ ನಮ್ಗೆ ಆ ಲೈನಿಂಗ್ ಅನ್ನೋದು ಔಟ್ ಸೈಡಿಗೆ ಬಂದು ಕಾಣಿಸ್ತಾ ಇರುತ್ತೆ. ಸೊ ಈ ರೀತಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕಿಲ್ಲಿ. ನೀವು ಬೇಕಾದರೆ ಈ ರೌಂಡ್ಗೂ ಕೂಡ ನೀವು ಪೈಪಿಂಗನ್ನು ಕೊಟ್ಕೋಬೋದು. ನಾನು ಇಲ್ಲಿ ಯಾವುದೇ ರೀತಿ ಪೈಪಿಂಗನ್ನು ಕೊಡ್ತಾ ಇಲ್ಲ, ಡೈರೆಕ್ಟಾಗಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಲೈನಿಂಗನ್ನು ಕೆಳಗಡೆ ನೀಟಾಗಿ ಎಳ್ಕೊಂಡು ಈ ರೀತಿ ಮೇಲ್ಗಡೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಮಗೆ ಈ ರೀತಿ ರೆಡಿ ಆಗುತ್ತೆ. ಬ್ಯಾಕ್ ಸೈಡ್ ಬಂದು ಈ ರೀತಿ ಇರುತ್ತೆ. ನೀಟಾಗಿ ಏನಾದರೂ ನಮಗೆ ದಾರಗಳಿದ್ದರೆ ಅವೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ಈಗ ನಾನಿಲ್ಲಿ ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಅವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ನಮಗೆ ಇಲ್ಲಿ ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿರೋ ಪೀಸು ಇದೆಯಲ್ವ, ಆ ಪೀಸಲ್ಲಿ ನಾನೀಗ ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಸ್ಯಾರಿಯಲ್ಲಿ ಬಂದಿರೋ ಕ್ಲಾತ್ ಪೀಸ್ ಅನ್ನೋದು ನಮಗೆ ತುಂಬ ತೆಳುವಾಗಿದೆ. ಸೊ ನೀವು ವೈಟ್ ಕಲರ್ ಬಾಲನ್ನು ಅದರೊಳಗಡೆ ಇಟ್ಟಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ ಆ ಬಾಲ್ ಅನ್ನೋದು ನಮ್ಗೆ ಹೊರಗಡೆ ಕಾಣಿಸ್ತಾ ಇರುತ್ತೆ. ಪೋಟ್ಲಿ ಬಾಲ್ ಅನ್ನೋದು ಹೊರಗಡೆ ಕಾಣಿಸ್ತಾ ಇರುತ್ತೆ. ಸೊ ಆ ರೀತಿ ಕಾಣಿಸ್ಬಾರ್ದು ಅಂದರೆ ನಾವು ಸ್ವಲ್ಪ ಅಂದರೆ ಎಡ್ಜಲ್ಲಿ ನಾವು ಪೋಟ್ಲಿ ಬಟನ್ಸ್ನ ಇಟ್ಕೊಂಡು ಬಾಲನ್ನು ಇಟ್ಕೊಂಡು ಫೋಲ್ಡ್ ಮಾಡ್ಕೊತಾ ಬರಬೇಕು. ಅಂದರೆ ಕ್ಲಾತ್ನ ಸ್ವಲ್ಪ ರೋಲ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದು 2-3 ಸಲ ರೋಲ್ ಮಾಡ್ಕೊಂಡಾಗ ನಮ್ಗೆ ಆ ಬಾಲ್ ಮೇಲೆ 2-3 ಟೈಮ್ಸ್ ಕ್ಲಾತ್ ಅನ್ನೋದು ಲೇಯರ್ ಅನ್ನೋದು ಕುತ್ಕೊಳ್ಳುತ್ತೆ. ಆಗ ನಮಗೆ ಆ ವೈಟ್ ಬಾಲ್ ಅನ್ನೋದು ಹೊರಗಡೆ ಕಾಣಿಸೋದಿಲ್ಲ. ತೆಳುವಾಗಿದ್ದರೆ ಕ್ಲಾತ್ ತೆಳುವಾಗಿದ್ದರೆ ಈ ಮೆಥಡನ್ನು ಯೂಸ್ ಮಾಡಿ. ಕ್ಲಾತ್ ತೆಳುವಾಗಿಲ್ಲ ಸ್ವಲ್ಪ ದಪ್ಪ ಇದೆ ಅಂದಾಗ ನೀವು ಮಿಡ್ಲಲ್ಲಿ ಬಾಲನ್ನು ಇಟ್ಬಿಟ್ಟು ಈ ರೀತಿ ರೌಂಡ್ ಮಾಡಿಕೊಂಡು ಆರಾಮಾಗಿ ನೀವು ಈ ರೀತಿ ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೋಬೋದು. ನೋಡಿ ಒಂದು ಪ್ಲೇಸಲ್ಲಿ ಇಟ್ಟು ಅದನ್ನು ರೋಲ್ ಮಾಡಬೇಕು. 2-3 ಸಲ ಈ ರೀತಿ ರೋಲ್ ಮಾಡಿಕೊಂಡು ಆನಂತರ ನೀವು ಈ ರೀತಿ ಬಾಲ್ನ ದಾರ ಸುಟ್ಕೊಂಡು ರೆಡಿ ಮಾಡ್ಕೋಬೇಕು. ನಮ್ಗೆ ನೆಕ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೋಟ್ಲಿ ಬಟನ್ಸ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ 1 ಇಂಚು ಅಥವಾ 1/4 ಇಂಚು ಗ್ಯಾಪ್ ಇರೋ ಥರ ನೋಡಿಕೊಂಡು ಈ ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡೋವಾಗೂ ಅಷ್ಟೇ ನಾವೇನು ಮಾರ್ಜಿನ್ ಅನ್ನೋದು ಇರುತ್ತಲ್ಲ, ಪೋಟ್ಲಿ ಬಟನ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಮಾರ್ಜಿನ್ ಅನ್ನೋದು ಆದಷ್ಟು ಚಿಕ್ಕದಾಗಿರೋ ಥರ ನೋಡ್ಕೊಳ್ಳಿ. ಎಕ್ಸಸ್ ಏನಿರುತ್ತೋ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಟ್ಟು ಮಾರ್ಜಿನ್ ಅನ್ನೋದು ಆದಷ್ಟು ಕಡಿಮೆ ಇರೋ ಥರ ನೋಡ್ಕೋಬೇಕು. ನೆಕ್ ಸುತ್ತೂನು ನಾವು ಈ ರೀತಿ ನಾವು ಏನು ಮಾರ್ಜಿನ್ ಇಟ್ಕೊಂಡಿರ್ತೀವಿ ಅಂದರೆ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ನಾವೇನು ಮಾರ್ಜಿನ್ ಇಟ್ಕೊಂಡು ಸೇಮ್ ಅಷ್ಟೇ ಮಾರ್ಜಿನನ್ನು ಸುತ್ತಲೂ ನಾವು ನೆಕ್ ಸುತ್ತೂರನ್ನ ಬಿಟ್ಕೊಂಡು ನಾವು ಈ ರೀತಿ ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಸಿಂಪಲ್ಲಾಗಿ ಪ್ಯಾಚ್ ವರ್ಕನ್ನು ಮಾಡ್ಕೊಳ್ಳೋರು ಈ ಡಿಸೈನನ್ನು ಟ್ರೈ ಮಾಡಿ. ತುಂಬಾ ನೀಟಾಗಿ ಪ್ಲಸ್ ತುಂಬ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ಪ್ಯಾಟ್ರನ್ ಬ್ಲೌಸಸ್ಸು. ಆ ಎಲ್ಲ ಡಿಸೈನ್ಸನ್ನು ಈಗ ನೀವು ಸ್ಟಿಚ್ ಮಾಡ್ಕೋಬೋದು. ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಟೆನ್ಷನನ್ನು ಸ್ವಲ್ಪ ಮೇಲೆಗೆ ಎತ್ಕೊಂಡು ಮೂವ್ ಮಾಡ್ಕೊತ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಪೋಟ್ಲಿ ಬಟನ್ ಸ್ಟಿಚ್ ಮಾಡೋವಾಗೂ ಅಷ್ಟೇ ನೀಟಾಗಿ ಪೋಟ್ಲಿ ಬಟನ್ಸ್ನ ಪ್ರೆಸ್ ಮಾಡಿಕೊಂಡು ಹಿಂದೆಗಡೆ ಕ್ಲಾತನ್ನು ಟೈಟಾಗಿ ಎಳ್ಕೊಂಡು ನೀವು ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮಗಲ್ಲಿ ಕ್ಲಾತ್ ಅನ್ನೋದು ರಿಂಕಲ್ಸ್ ಬಂದುಬಿಡುತ್ತೆ. ನೋಡಿ ಒಂದು ಹ್ಯಾಂಡಲ್ಲಿ ಕ್ಲಾತನ್ನು ಹಿಂದೆಗಡೆ ಟೈಟಾಗಿ ಎಳ್ಕೋಬೇಕು. ಈ ರೀತಿ ನಾವು ನೆಕ್ ಪೂರ್ತಿ ನಾವು ಈ ಪೋಟ್ಲಿ ಬಟನ್ಸನ್ನು ಸ್ಟಿಚ್ ಮಾಡಿಕೊಂಡೆ.
ಹಾಗೆ ಈ ಗ್ಯಾಪನ್ನು ಕೂಡ ಅಬ್ಸರ್ವ್ ಮಾಡಿ ನೀವು. ಪೋಟ್ಲಿ ಬಟನ್ಸ್ ಮಧ್ಯೆ ಎಲ್ಲ ಸಮವಾಗಿ ಒಂದೇ ಥರ ಗ್ಯಾಪ್ ಇರೋ ಥರ ನೋಡ್ಕೋಬೇಕು. ಒಂದು ಹತ್ರ 1 ಇಂಚ್ ಪೋಟ್ಲಿ ಬಟನ್ಸ್ ಗ್ಯಾಪ್ ಕೊಡುತ್ತೆ, ಇನ್ನೊಂದು ಹತ್ರ ಇನ್ನೊಂದು ಪೋಟ್ಲಿ ಬಟನ್ ಹತ್ರ 1.5 ಇಂಚ್ ಗ್ಯಾಪು, ಈ ಥರ ಕೊಡೋದಕ್ಕೆ ಹೋಗಬೇಡಿ. ಸಮವಾಗಿರ್ಬೇಕು ಎಲ್ಲ ಪೋಟ್ಲಿ ಬಟನ್ಸು ಗ್ಯಾಪ್ ಅನ್ನೋದು ಒಂದೇ ಅಂತರ ಇರೋ ಥರ ನೋಡಿಕೊಂಡು ನೀವು ಈ ಪೋಟ್ಲಿ ಬಟನ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡಾದ್ಮೇಲೆ ಇದಕ್ಕೆ ಲುಕ್ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಬಂತು. ಈಗ ಬ್ಯಾಕಲ್ಲಿ ನಾವು ಮೇಲ್ಗಡೆ ನೆಕ್ಕನ್ನು ಕಟ್ ಮಾಡಿರಲಿಲ್ಲ ನೋಡಿ, ಬ್ಯಾಕ್ ಸೈಡ್ ನಾನು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ನೆಕ್ ಮೇಲೆ ನಾನೀಗ ಸ್ಟಿಚ್ಚನ್ನು ಹಾಕ್ಕೊಂಡು ಕಟ್ ಮಾಡ್ಕೋತೀನಿ. ಈ ನೆಕ್ಕು ಕೂಡ ನೀವು ಬೇಕಾದರೆ ಥ್ರೆಡ್ ಪೈಪಿಂಗ್ ಕೊಟ್ಕೋಬೋದು, ಇಲ್ಲಾಂದರೆ ಏನು ಸ್ಯಾರಿ ನಾವು ಇವಾಗ ಪ್ಯಾಚ್ ವರ್ಕ್ಗೆ ಯೂಸ್ ಮಾಡಿದ್ದೀವಲ್ಲ ಸೇಮ್ ಕಲರಲ್ಲಿ ನಾವು ಪೈಪಿಂಗನ್ನು ನಾರ್ಮಲಾಗಿ ಪೈಪಿಂಗನ್ನು ಕೊಟ್ಕೋಬೋದು. ಇಲ್ಲಿ ನಾನು ನಾರ್ಮಲಾಗಿ ಪೈಪಿಂಗನ್ನು ತೋರಿಸ್ತಾ ಇದ್ದೀನಿ. ಪೈಪಿಂಗ್ಗೆ ಇಲ್ಲಿ ನಾನು ಕ್ರಾಸ್ ಪೀಸಸ್ನ ಕಟ್ ಮಾಡಿಕೊಂಡು ನೋಡಿ ಕ್ರಾಸಾಗಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಈಗ ಎಕ್ಸಸ್ ಇರೋ ಫ್ಯಾಬ್ರಿಕ್ ನೀಟಾಗಿ ಕಟ್ ಮಾಡಿಕೊಂಡು ಒಂದು 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು 2 ಪಾರ್ಟಿಷನ್ ಮಾಡ್ಕೋಬೇಕು. ಈ ರೀತಿ ನೈಲಿಂದ 2-3 ಸಲ ರಬ್ ಮಾಡ್ಕೋಬೇಕು. ಈಗ 1/4 ಇಂಚು ಮಾರ್ಜಿನ್ಗೆ ಈ ನೆಕ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊತ ಬರಬೇಕು. ನೆಕ್ ಸುತ್ತೂರನ್ನ ನಾವು ಇದೇ ರೀತಿಯೇ 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀವು ಬೇಕಾದರೆ ಥ್ರೆಡ್ ಪೈಪಿಂಗ್ನ ಬೇಕಾದರೂ ಸ್ಟಿಚ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಫಿನಿಶಿಂಗ್ ಅನ್ನೋದು. ಆ ಟರ್ನಿಂಗ್ಸ್ ಹತ್ರ ಈ ರೀತಿ ನಾಚಸನ್ನು ಹೊಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಅಲ್ಲಿ ಫೋಲ್ಡಿಂಗ್ ಅನ್ನೋದು ಸರಿಯಾಗಿ ಬರೋದಿಲ್ಲ. ನೋಡಿ ಈ ರೀತಿ ನಾಚಸನ್ನು ಹೊಡ್ಕೊಳ್ಳಿ. ಈಗ ನಾವೇನು ಮಾರ್ಜಿನ್ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಬಂದಿವೆ ಆ ಮಾರ್ಜಿನ್ಗೆ ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊತ ಬರಬೇಕು. ನಮಗಿಲ್ಲಿ ರೌಂಡಾಗಿರೋದ್ರಿಂದ ನೆಕ್ಕು ನೀವು ಕ್ಲಾತ್ ಹಿಂದೆಗಡೆ ಕೂಡ ಕ್ಲಾತಾಗಿ ರೌಂಡಾಗಿ ಎಳ್ಕೋಬೇಕು, ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಕೆಲವೊಂದು ಸಣ್ಣ ಸಣ್ಣ ಟಿಪ್ಸನ್ನು ನೀವು ಫಾಲೋ ಮಾಡಿದಾಗ ಮಾತ್ರ ನಿಮಗೆ ಫಿನಿಶಿಂಗ್ ಅನ್ನೋದು ಬೋಟಿಕ್ ಲೆವೆಲಲ್ಲಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡ್ತಿದ್ದೀನಿ. ಈಗ ನೋಡಿ ಇದನ್ನು ನಮಗೆ ಎಷ್ಟು ಸಣ್ಣದಾಗಿ ಬೇಕಾಗುತ್ತೋ ಅಷ್ಟು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ನೆಕ್ಕಿಗೆ ಪೈಪಿಂಗನ್ನು ಆದಷ್ಟು ಸಣ್ಣದಾಗೆ ಫೋಲ್ಡ್ ಮಾಡಿಕೊಂಡು ನೆಕ್ಕಿಗೆ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ. ಪೈಪಿಂಗನ್ನು ಸ್ಟಿಚ್ ಮಾಡುವಾಗ ಕ್ಲಾತನ್ನು ನಾವು ಎಲ್ಲಿ ಟರ್ನಿಂಗ್ಸ್ ಇರ್ತೋ ರೌಂಡಾಗೆ ನಾವು ಕ್ಲಾತನ್ನು ಹಿಂದೆಗಡೆ ಎಳ್ಕೋಬೇಕು. ಆಗಲೇ ನಿಮಗೆ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರ್ದಿರ, ಹಾಗೆ ಫೋಲ್ಡಿಂಗ್ ಅನ್ನೋದು ಕೂಡ ಎಲ್ಲೂ ಬರ್ದಿರ ನೀಟಾಗಿ ನೆಕ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಸಣ್ಣದಾಗಿ ನಾವು ಪೈಪಿಂಗನ್ನು ಮಾಡ್ಕೊಂಡಿದ್ದೀನಿ ಅಂತ. ಈಗ ಬ್ಯಾಕ್ ಡಾಟ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಬ್ಯಾಕ್ ಡಾಟ್ಸನ್ನು ಸ್ಟಿಚ್ ಮಾಡೋದಕ್ಕೆ ನೋಡಿ ಈ ರೀತಿ ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡೆ, ಅಲ್ಲೊಂದು ನಾಚನ್ನು ಹೊಡ್ಕೊಂಡಿದ್ದೀನಿ ನೋಡಿ. ಶೋಲ್ಡರ್ ಸೆಂಟರ್ ಪಾಯಿಂಟ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 3.5 ಇಂಚಸ್ ಇರೋ ಥರ ನಾನಿಲ್ಲಿ 3/4 ಇಂಚು ತೊಗೊಂಡಿರೋದ್ರಿಂದ ಡಾಟ್ಗೆ, ಸೊ 3/4 ಇಂಚು ಮಾರ್ಜಿನ್ ಡಬಲ್ ಫೋಲ್ಡಲ್ಲಿ ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ನೀಟಾಗಿ ಈ ರೀತಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಎರಡೂ ಕಡೆ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು.
ಈಗ ಕೆಳಗಡೆ ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನೋಡಿ 1.25 ಇಂಚ್ ಇರೋ ಥರ ನಾನು ಲೈನಿಂಗನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಎರಡನ್ನೂ ಈ ರೀತಿ ಜಾಯಿನ್ ಮಾಡ್ಕೊತಾ ಇದ್ದೀನಿ. ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಬ್ಯಾಕ್ ಪಾರ್ಟಲ್ಲಿ ನಾವು ಯಾವತ್ತೂ ಆಗಲಿ ಲೈನಿಂಗಲ್ಲಿ ಸ್ಟ್ರೈಟ್ ಪೀಸಸ್ನೇ ಕಟ್ ಮಾಡ್ಕೋಬೇಕು. ಬಿಡ್ತು 1.25 ಇಂಚ್ ಇರೋ ಥರ ನೋಡಿಕೊಂಡು ಈಗ ಒಂದು ಸೈಡು 1/4 ಇಂಚ್ ಮಾರ್ಜಿನ್ ಇರೋ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನಾವೇನು ಕೆಳಗಡೆ 1/2 ಇಂಚ್ ಮಾರ್ಜಿನನ್ನು ತೊಗೊಂಡಿರ್ತೀವಲ್ಲ, ಸೊ 1/2 ಇಂಚ್ ಮಾರ್ಜಿನ್ಗೆ ಈಗ ನಾನು ಈ ಪಟ್ಟಿನ ಸ್ಟಿಚ್ ಮಾಡ್ಕೊತಾ ಬರ್ತಾ ಇದ್ದೀನಿ. ನಮಗೆ ಎಲ್ಲಿ ಡಾಟ್ಸ್ ಬರುತ್ತೋ ಅಲ್ಲಿ ನಾನು ಚಿಕ್ಕದಾಗಿ ಒಂದು ಫ್ರಿಲ್ಸನ್ನು ಇಟ್ಕೋತಾ ಇದ್ದೀನಿ. ನಾವು ಎರಡು ಕಡೆ ಡಾಟ್ಸನ್ನು ಸ್ಟಿಚ್ ಮಾಡ್ತೀವಲ್ಲ, ಆ ಕಡೆ ಡಾಟಲ್ಲಿ ಒಂದು ಫ್ರಿಲ್ಲು, ಈ ಕಡೆ ಡಾಟಲ್ಲಿ ಕೂಡ ಒಂದು ಫ್ರಿಲ್ಲನ್ನು ಇಟ್ಕೊಂಡು ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನಾವು ಈ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಮಗೆ 3 ಲೇಯರ್ಸ್ ಕ್ಲಾತ್ ಅನ್ನೋದು ಇರೋದ್ರಿಂದ ನೋಡಿ ವಿ ಕಟ್ಟಲ್ಲಿ ನಾವು ಈ ರೀತಿ ಎಕ್ಸಸ್ ಇರೋ ಮಾರ್ಜಿನನ್ನು ಕಟ್ ಮಾಡ್ಕೋಬೇಕು. ಕ್ಲಾತ್ ಅನ್ನೋದು ದಪ್ಪ ಇಲ್ಲದೆ ಇರುತ್ತೆ ಆಗ. ಈಗ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಅದರ ಮೇಲೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಲೈನಿಂಗ್ ಸೈಡಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ನಾನು ನೋಡಿ ಡಾಟ್ ಹತ್ರ ಬಂದಾಗ ನಾವು ಏನು ಫ್ರಿಲ್ ಇಟ್ಟಿದ್ದು ಆ ಫ್ರಿಲ್ ಹತ್ರ ಮತ್ತೆ ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಸೈಡಲ್ಲಿ. ಫಿನಿಶಿಂಗ್ ನೋಡ್ತಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ. ನೋಡಿ ಬ್ಯಾಕಲ್ಲಿ ಡಿಸೈನ್ ಅನ್ನೋದು ನಮಗೆ ಈ ರೀತಿ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟಲ್ಲೂ ಕೂಡ ಅಷ್ಟೇ ನಾನು ಆಲ್ರೆಡಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟಲ್ಲಿ ನೆಕ್ ಬಿಡ್ತನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ನಾಚನ್ನು ಹೊಡ್ಕೋಬೇಕು. ಈಗ ನಾವೇನು ಸ್ಟಾರ್ ನೆಕ್ ಅಥವಾ ಡೈಮಂಡ್ ನೆಕ್ ಅಂತ ಏನು ಕರಿತೀವಿ ಅದನ್ನು ನಾವು ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡ್ಕೊಂಡಿದ್ದೀವಲ್ಲ, ಸೇಮ್ ನಾವೇನು ನಾಚ್ ಹೊಡ್ಕೊಂಡಿದ್ದೀವೋ ಆ ನಾಚ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಆ ಕ್ಯಾನ್ವಾಸ್ ಪೇಪರ್ ಹೇಗಿದೆಯೋ ಹಾಗೆ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಬರ್ತಾಯಿದ್ದೀನಿ. ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಸ್ಟಿಚ್ಚಿಂಗ್ ಲೆಂತ್ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ. ಈಗ 1/4 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಆ ಕಾರ್ನರ್ ಹತ್ರ ಬಂದಾಗ ನೋಡಿ ಮಾರ್ಜಿನ್ ಅನ್ನೋದು ನೀಟಾಗಿ ಕಟ್ ಮಾಡ್ಕೊಬೇಡಿ. 1 ಪಾಯಿಂಟ್ ಅರೌಂಡ್ 2 ಪಾಯಿಂಟ್ಸ್ ಮಾರ್ಜಿನನ್ನು ಇಟ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ನಮಗೆ ಈ ಲೈನಿಂಗ್ ಸೈಡ್ಗೆ ಇದು ಕ್ಯಾನ್ವಾಸ್ ಅನ್ನೋದು ಫೋಲ್ಡ್ ಆಗಬೇಕು ಕರೆಕ್ಟಾಗಿ. ಅಂದರೆ ನಾವೇನು ಮಾಡಬೇಕಂದ್ರೆ ನಾವೇನು ಮಾರ್ಜಿನ್ ಸ್ಟಿಚ್ ಮಾಡಿರ್ತೀವಲ್ಲ ಆ ಮಾರ್ಜಿನನ್ನು ಕ್ಯಾನ್ವಾಸ್ ಪೈಪ್ ನೆಕ್ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಟಾಪ್ ಸ್ಟಿಚ್ ಅಂತ ಕರಿತೀವಿ ಲೈನಿಂಗ್ ಮೇಲೆ. ನೋಡಿ ಈ ರೀತಿ ಖರ್ಚೆಲ್ಲವೂ ನಮಗೆ ಆ ಕ್ಯಾನ್ವಾಸ್ ಪೇಪರ್ ನೆಕ್ ಸೈಡ್ಗೆ ಇರೋ ಥರ ನೋಡಿಕೊಂಡು ನೀಟಾಗಿ ಈ ರೀತಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೋದು. ನೋಡಿ ಎರಡು ನೆಕ್ಸ್ ಅನ್ನೋದು ನಮಗೆ ಈ ರೀತಿ ರೆಡಿ ಆಯಿತು. ಆ ಕಾರ್ನರ್ಸ್ ಹತ್ರ ಬಂದಾಗ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಕ್ಲಾತನ್ನು, ಆಗ ನಿಮ್ಗಲ್ಲಿ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಇರದೇ ನೀಟಾಗಿ ನೆಕ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಈಗ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡಿದ ನಂತರ ನಂಗೆ ಉಳಿದಿರೋ ಅಂಥದ್ದು ಬಾರ್ಡರ್ ಇಷ್ಟು ಉಳಿದಿದೆ, ಇದನ್ನು ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಫ್ರಂಟ್ ನೆಕ್ ಶೇಪ್ಗೆ ಸಿಂಪಲ್ಲಾಗಿ ಒಂದು ಪ್ಯಾಚ್ ವರ್ಕನ್ನು ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಬಾರ್ಡರ್ ನನ್ನ ಹತ್ರ ಉಳಿದಿರೋದ್ರಿಂದ ಈ ಬಾರ್ಡರ್ ನಾನು 3 ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನು ಈಗ ಜಾಯಿನ್ ಮಾಡ್ಕೋಬೇಕು. ನಾವು ಈ ಪೀಸಸ್ನ ನೋಡಿ ಒಂದ್ರ ಮೇಲೆ ಒಂದು ಸ್ಟ್ರೈಟಾಗಿ ಇಟ್ಕೊಂಡು ಜಾಯಿನ್ ಮಾಡ್ಕೋತೇವೆ. ಯಾಕಂದರೆ ನಾವು ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನಾವು ಇದನ್ನು ಸ್ಟ್ರೈಟಾಗೆ ಜಾಯಿನ್ ಮಾಡ್ಕೋಬೇಕು. ಒಂದು ವೇಳೆ ನೀವು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ರೆ ಕ್ರಾಸಾಗಿ ಜಾಯಿನ್ ಮಾಡ್ಕೋಬೇಕು. ನೋಡಿ 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಎಕ್ಸಸ್ ಇರೋ ಮಾರ್ಜಿನ್ನ ಕಟ್ ಮಾಡಿಕೊಂಡು ಅಲ್ಲಿ ಕೂಡ ಮೇಲ್ಗಡೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸೈಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಒಂದು ಸೈಡು 1/4 ಇಂಚ್ ಮಾರ್ಜಿನ್ ಎಷ್ಟಾಗುತ್ತೋ ಅಂದರೆ ನಿಮ್ಗೆ ಮಾರ್ಜಿನ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ನೀಟಾಗಿ ಸ್ಟ್ರೈಟಾಗಿರೋ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೇಮ್ ಎರಡೂ ಸೈಡ್ ಇದೇ ರೀತಿಯೇ ಮಾಡಬೇಕಾಗುತ್ತೆ. ನಾನು ಎರಡೂ ಕಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನನಗೊಂದು 1/2 ಇಂಚು ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ ಪ್ಯಾಚ್ ವರ್ಕ್ ಮಾಡೋದಕ್ಕೆ ನಾನೊಂದು 1/2 ಇಂಚು ಪಟ್ಟಿ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಇಂಚಲ್ಲಿ 3/4 ಇಂಚಲ್ಲಿ ಕೊಡ್ತೀರಾ ಅಥವಾ 1 ಇಂಚು ಪಟ್ಟಿ ಕೊಡ್ತೀರಾ ಅದು ನಿಮ್ಮ ಇಷ್ಟ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪಟ್ಟಿನ ನೀವು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ನೆಕ್ಗೆ 1/2 ಇಂಚು ಪಟ್ಟಿನ ಮಾತ್ರ ಕೊಡ್ತಾಯಿದ್ದೀನಿ. ನೋಡಿ ಈಗ ನೆಕ್ ಶೇಪ್ ಹೇಗಿದೆಯೋ ಹಾಗೆ ಸ್ಟ್ರೈಟಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ಆ ಕಾರ್ನರ್ ಹತ್ರ ಬಂದಾಗ ನಾವು ಒಂದು ಸಣ್ಣದಾಗಿ ಅಲ್ಲೊಂದು ಫ್ರಿಲ್ಲನ್ನು ಇಟ್ಕೋಬೇಕು. ಯಾಕಂದರೆ ನಮಗೆ ಈ ಕಡೆ ನೆಕ್
ಈ ಕಡೆ ನಾವು ಸ್ಟ್ರೈಟಾಗಿ ತಿರುಗಿಸ್ಬೇಕಲ್ವಾ, ಅಲ್ಲಿ ಬಂದಾಗ ನಾವು ಸಣ್ಣದಾಗಿ ಒಂದು ಫ್ರಿಲ್ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಚಿಕ್ಕದಾಗಿ ಒಂದು ಫೋಲ್ಡ್ ತಗೊಳ್ಳಿ. ಅಲ್ಲಿ ಈ ರೀತಿ ಫೋಲ್ಡ್ ತೊಗೊಂಡು ಆ ಫೋಲ್ಡಿಂಗ್ ಮೇಲೆ ಈ ರೀತಿ ಕ್ರಾಸಾಗಿ ಸ್ಟಿಚ್ ಹಾಕ್ಕೋಬೇಕು. ಫಸ್ಟು ಈ ರೀತಿ ಕ್ರಾಸಾಗಿ ಅಲ್ಲಿ ಸ್ಟಿಚ್ ಹಾಕ್ಕೋಬೇಕು. ಈಗ ಮತ್ತೆ ರಿವರ್ಸ್ ಹೋಗಿ ಈಗ ಮತ್ತೆ ನೆಕ್ ಹೆಡ್ಜಿಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಹಳೆಯ ಕಾಲದಲ್ಲಿ ನಾವು ಈ ರೀತಿ ಪ್ಯಾಚ್ ವರ್ಕ್ಗಳನ್ನೆಲ್ಲ ಮಾಡಿಸ್ಕೊಳ್ತಾಯಿದ್ರು. ಒಂದು 8-9 ಇಯರ್ಸ್ ಬ್ಯಾಕಲ್ಲೆಲ್ಲ ನಾವು ಪ್ಯಾಟ್ರನ್ ಬ್ಲೌಸಸ್ ಅಂದರೆ ಸೇಮ್ ಇದೇ ರೀತಿಯೇ ನಾವು ನೆಕ್ಸ್ಗೆಲ್ಲ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದಿದ್ದು. ಈಗ ಎಲ್ಲ ಟ್ರೆಂಡಿಂಗ್ ನೆಕ್ಸ್ ಬಂದಿರೋದ್ರಿಂದ, ಈಗ ಬೋಟ್ ನೆಕ್ ಅಂತೆ ಮಾಡ್ರನ್ ಬ್ಲೌಸ್ಗಳು ಬಂದಿರೋದ್ರಿಂದ ಈ ಥರ ಪ್ಯಾಚ್ ವರ್ಕ್ಗಳನ್ನೆಲ್ಲ ಯಾರೂ ಸ್ಟಿಚ್ ಮಾಡಿಸ್ಕೊಳ್ಳೋದಿಲ್ಲ ಈಗ. ಬಟ್ ಈ ನಡುವೆ ನಾನು 1-2 ರೀಲ್ಸಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ. ಅದಕ್ಕೆ ನಾನು ಈ ಬ್ಲೌಸ್ಗೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಪ್ಯಾಚ್ ವರ್ಕ್ನ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ಸ್ಟಾಫ್ ಸ್ಟಿಚ್ಚನ್ನು ಹಾಕ್ಕೋಬಿಡಿ. ಯಾಕಂದರೆ ಇಲ್ಲಾಂದರೆ ನಮಗೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಕೂಡ ಜರುಗ್ತಾ ಇರುತ್ತೆ. ಫಸ್ಟ್ ಈ ಥರ ಸ್ಟಾಫ್ ಸ್ಟಿಚ್ಚನ್ನು ಹಾಕ್ಕೋಬಿಡಿ ನೆಕ್ಗೆ. ಯಾಕಂದರೆ ನಾವು ಹೆಂಗೂ ಇದ್ರ ಮೇಲೆ ಪ್ಯಾಚ್ ವರ್ಕನ್ನು ಮಾಡ್ತಾ ಇರೋದ್ರಿಂದ ನಮ್ಗೆ ಆ ಸ್ಟಿಚ್ ಅನ್ನೋದು ಕಾಣಿಸೋದಿಲ್ಲ. ಸೇಮ್ ಈಗ ಈ ಬಾರ್ಡರ್ನ ಈ ಕಡೆ ಪ್ಲೇಸ್ ಮಾಡಿಕೊಂಡು ಫಸ್ಟು ನೆಕ್ ಸುತ್ತೂರನ್ನ ಸ್ಟಿಚ್ ಮಾಡ್ಕೊತ ಬರಬೇಕು. ಎಡ್ಜಲ್ಲಿ ಆ ಕಾರ್ನರ್ ಹತ್ರ ಬಂದಾಗ ನಾವು ನೀಟಾಗಿ ಒಂದು ಫೋಲ್ಡನ್ನು ತೊಗೋಬೇಕಾಗುತ್ತೆ. ನಮಗೆ ಈ ಕಡೆ ಕ್ಲಾತ್ ಅನ್ನೋದು ಕರೆಕ್ಟಾಗಿ ಅಂದರೆ ತಿರುಗಬೇಕು ಅಂದರೆ ನಾವಲ್ಲಿ ಸಣ್ಣದಾಗಿ ಒಂದು ಫೋಲ್ಡನ್ನು ತೊಗೋಬೇಕು. ನಾವೇನು ಆ ಫೋಲ್ಡ್ ತೊಗೊಂಡಿರ್ತೀವೋ ಫಸ್ಟ್ ಆ ಫೋಲ್ಡ್ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ಮತ್ತೆ ಅದೇ ಸ್ಟಿಚ್ ಮುಖಾಂತರ ರಿವರ್ಸ್ ಹೋಗಿ ಈಗ ನಾವು ನೆಕ್ ಸುತ್ತೂರನ್ನ ಈ ರೀತಿ ಪ್ಯಾಚ್ ವರ್ಕ್ ಮೇಲೆ ಸ್ಟಿಚ್ ಹಾಕ್ಕೊತ ಹೋಗಬೇಕು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ. ಈ 1/2 ಇಂಚಲ್ಲಿ ನೀವು ಒಂದು ವೇಳೆ 3.8 ನೆಕ್ಕನ್ನು ಸ್ಟಿಚ್ ಮಾಡ್ತಾಯಿದ್ರೆ ಈ ರೀತಿ ಪ್ಯಾಚ್ ವರ್ಕನ್ನು ಕೊಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆದರೆ ನೆಕ್ ಅನ್ನೋದು ಸ್ವಲ್ಪ ಬ್ರಾಡಾಗಿರೋ ಥರ ನೋಡ್ಕೊಳ್ಳಿ, ಅಂದರೆ ಸ್ವಲ್ಪ ವೈಡ್ ಆಗಿದ್ದರೆ ಚೆನ್ನಾಗಿರುತ್ತೆ ಈ ಲುಕ್ ಅನ್ನೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫೈನಲ್ ಆಗಿ ನಮಗೆ ಈ ರೀತಿ ಫ್ರಂಟಲ್ಲಿ ನೆಕ್ ಶೇಪ್ ಅನ್ನೋದು ರೆಡಿ ಆಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬ್ಲೌಸ್ ನೋಡ್ತಿದ್ದೀರಲ್ವ ಯಾವ ರೀತಿ ಇದೆ ಅಂತ ಔಟ್ಲುಕ್ ಅನ್ನೋದು.